ತುಂಟಾಟ ಚೇಷ್ಟೆ ಖುಷಿಯಿಂದ ಎಲ್ಲಾದ್ರಿಂದ ದೂರ ಇದ್ನಲ್ವಾ. ಆಗಿರೋದನ್ನ ಬದಲಾಯಿಸಕ್ಕಾಗಲ್ಲಮ್ಮ. ಅದನ್ನ ನೆನ್ಪು ಮಾಡ್ಕೊಳ್ದೆ ಬದುಕೋದಷ್ಟೇ ನಾವು ಮಾಡ್ಬೇಕಾಗಿರೋ ಕೆಲಸ. ನೋವನ್ನ ಮರೆಯೋದೇ ನಿಜವಾದ ಸಂತೋಷ. ಈಗ ನಂಗೆ ಸಂತೋಷನೇ ಅಣ್ಣ. ಅಷ್ಟಕ್ಕೂ ಮತ್ತೆ ನಿಮ್ಮನ್ನೆಲ್ಲ ನೋಡ್ತೀನೋ ಇಲ್ವೋ ಅನ್ಕೊಂಡಿದ್ದೆ, ಆದ್ರೆ ನೋಡ್ದೆ. ಇದಕ್ಕಿಂತ ಇನ್ನೇನ್ ಬೇಕು? ಆದ್ರೆ ಒಂದೇ ಒಂದು ವಿಷಯದಲ್ಲಿ ಬಿಟ್ಟು ಇನ್ನೆಲ್ಲ ಸಂತೋಷನೇ. ನನ್ನ ದೊಡ್ಡಳಿಯನ್ ಸ್ಥಿತಿ ಹೀಗಾಗಿದ್ಯಲ್ಲ ಅನ್ನೋದೊಂದೇ ದುಃಖ. ನಿನ್ನ ನೋಡಿದ್ರೆ ಬೇಜಾರಾಗ್ತಿದೆ. ಚಿಕ್ಕಿ, ನನ್ನ ಮೇಲೆ ಸಹಾನುಭೂತಿ ತೋರಿಸ್ಬೇಡಿ. ಅಲ್ಲಿ ಚಂಚಲನ ಹತ್ರ ಇದ್ದಿದ್ ನಿಮಗೂ ಇಲ್ಲಿದ್ದಿದ್ ನನಗೂ ಯಾವ ವ್ಯತ್ಯಾಸನೂ ಇರಲಿಲ್ಲ. ಏನಂದ್ರೆ ಅಲ್ಲಿ ನಿಮ್ಮನ್ನ ಚೈನಲ್ಲಿ ಕಟ್ಟಾಕಿದ್ರು, ಇಲ್ಲಿ ನನ್ನನ್ನ ಹಾಗೆ ಬಿಟ್ಟಿದ್ರು, ಅಷ್ಟೇ ಡಿಫ್ರೆನ್ಸು. ಉರ್ಮಿಳಾ, ಏನು ಅಂತ ಮಾತಾಡ್ತಿದ್ಯಾ? ಇರೋದನ್ನೇ ಹೇಳ್ದೆ ಅಲ್ವಾ ಅತ್ತೆ. ನನ್ನ ನೋವು ಅರ್ಥ ಆಗೋರ್ಗೆ ನನ್ನ ಮಾತುಗಳು ತಪ್ಪಾಗಿ ಕಾಣಿಸಲ್ಲ. ಅವಳ ಮಾತನ್ನ ಮನ್ಸಿಗೆ ಹಾಕೋಬೇಡ ಶಾಂತ. ಹೇಳಿದ್ಲಲ್ಲ ಅತ್ತಿಗೆ, ಅರ್ಥ ಮಾಡ್ಕೊಂಡ್ರೆ ತಪ್ಪಲ್ಲ ಅನ್ಸತ್ತೆ ಅಂತ. ನನ್ನ ಮಗಳಾಗಿದ್ರೆ ನಾನು ಅರ್ಥ ಮಾಡ್ಕೋತಿರ್ಲಿಲ್ವಾ? ಇಲ್ಲೋಡಿ, ಇಲ್ಲೋಡಿ, ಇಲ್ಲೋಡಿ. ಹಲೋ, 108 ಇಲ್ಲಿ. ಅವಳು ವೈದೇಹಿನಿ ಅಲ್ವಾ? ನನ್ನನ್ನು ಯಾಕೆ ಕಾಪಾಡಿದ್ಲು? ನಾನು ಮಾಡಿದ ತಪ್ಪಿಗೆ ನನ್ನ ಸಾವನ್ನ ಬಯಸ್ಬೇಕಲ್ವಾ? ಯಾಕೆ ನನ್ನ ಕಾಪಾಡಿದ್ಲು? ನಿಜವಾಗ್ಲೂ ಅವಳು ವೈದೇಹಿನ ಅಥವಾ ವೈದೇಹಿ ಥರ ಇರೋ ಬೇರೆ ಅವಳ? ಯಾರವಳು?
ನರ್ಸ್ ಇಂಜೆಕ್ಷನ್ ತಗೋ. ಓಕೆ ಡಾಕ್ಟರ್, ಬೇಗ. ಅವಳು ವೈದೇಹಿ ಅಲ್ವಾ? ವೈದೇಹಿ ಆಗಿದ್ರೆ ನನ್ನ ಗುರ್ತಿಡಿತಾ ಇದ್ಲಲ್ಲ. ಅವ್ರ ಮುಂದೆನೆ ಕಾರ್ ಬ್ಲಾಸ್ಟ್ ಆಯ್ತಲ್ಲ. ಚಂಚಲ ಸತ್ತೋದ್ಲು ಅಂತ ಸಂತೋಷ ಪಡ್ಬೇಕಾಗಿತ್ತು. ನನ್ನ ಹತ್ರ ಬಂದು ನನ್ನನ್ನು ಯಾಕೆ ಕಾಪಾಡೋಕ್ ನೋಡಿದ್ಲು? ಖಂಡಿತ ಅವಳು ವೈದೇಹಿ ಅಂತೂ ಅಲ್ಲ. ಇಲ್ಲಿವರೆಗೂ ನಾನು ಸತ್ರು ಪರವಾಗಿಲ್ಲ ಅನ್ಕೊಂಡಿದ್ದೆ. ಆದ್ರೆ ವೈದೇಹಿ ತರ ಇನ್ನೊಬ್ಳಿದಾಳೆ ಅಂದ್ರೆ ನಾನ್ ಬದುಕ್ಬೇಕು. ಇವಳನ್ನ ಉಪಯೋಗಿಸ್ಕೊಂಡು ದಶರಥ ರಾಮನ್ ಮೇಲೆ ಸೇಡ್ ತೀರ್ಸ್ಕೋಬೇಕು. ಇಷ್ಟಕ್ಕೂ ಇವಳು ಯಾರು, ಎಲ್ಲಿರ್ತಾಳೆ ಅದನ್ನೆಲ್ಲ ತಿಳ್ಕೋಬೇಕು ಅಂದ್ರೆ ನಾನ್ ಬದುಕಿರ್ಬೇಕು. ಬದುಕ್ಬೇಕು. ನಾನ್ ಬದುಕ್ಬೇಕು. ನಾನ್ ಬದುಕ್ಬೇಕು. 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 ನಾನ್ ಬದುಕ್ಬೇಕು. ವೈದೇಹಿ. ಅಯ್ಯೋ ಬಿಡಿ ನನ್ನ, ಬಿಡಿ ಅಂದೆ, ಬಿಡಿ. ಬಾ ಬಿಡಿ. ಬಿಡಿ ನನ್ನ, ಬಿಡಿ. ಬಿಡಲ್ಲ. ಯಾಕಷ್ಟೊಂದು ಕೋಪ? ಈ ಜಾನಕಿ ಮುಖ ಇಷ್ಟ ಆಗ್ಲಿಲ್ಲ ಅಂದ್ರಲ್ಲ, ಯಾಕೆ ಬಂದ್ರಿ? ಬಿಡಿ ನನ್ನ. ಆ ವಿಷಯನೂ ಮರ್ತಿಲ್ವಾ ನೀನು? ನೀವೇ ಮರ್ತು ಹೋಗಿದ್ದೀರಾ ಅಲ್ವಾ ವೈದೇಹಿನ? ದೇವ್ರೇ, ಮತ್ತೆ ಶುರು ಮಾಡ್ಕೊಂಡಿಲ್ಲ ನೀನು. ವೈದೇಹಿ ಜಾನಕಿ ಎರಡು ನೀನೇ ಅಲ್ವಾ? ಹೇಳು. ಈಗಲೇ ತುಂಬಾ ಟೈಮ್ ವೇಸ್ಟ್ ಆಗೋಗಿದೆ. ಆ ವೇಸ್ಟ್ ಆಗಿರೋ ಟೈಮ್ನೆಲ್ಲ ಹೇಗೆ ಕವರ್ ಮಾಡೋದು ಅಂತ ನಾನು ಯೋಚಿಸ್ತಾ ಇದ್ರೆ ವೈದೇಹಿ ಜಾನಕಿ ಅನ್ಕೊಂಡು ಗಲಾಟೆ ಮಾಡ್ತಿದ್ಯಾ ನೀನು. ಅರ್ಥ ಮಾಡ್ಕೊ. ನಾನು ಅರ್ಥ ಮಾಡ್ಕೊಳ್ಳಲ್ಲ, ಬಿಡಿ ನನ್ನ. ನಿಂತ್ಕೋ. ಎಲ್ಲಿ ಬಿಡಿ ನನ್ನ. ಅಯ್ಯೋ ಬಿಡಿ ನನ್ನ. ಬಿಡೋ ಚಾನ್ಸೇ ಇಲ್ಲ. ಇದು ಬೆಡ್ರೂಮ್ ಅಲ್ಲ, ಅಡ್ಗೆ ಮನೆ. ಎಲ್ಲಾದ್ರೇನಂತೆ? ನಾನ್ ಹಗ್ ಮಾಡಿರೋದು ನನ್ನ ಹೆಂಡ್ತಿನೇ ಅಲ್ವಾ? ಅಯ್ಯೋ, ಯಾರಾದ್ರೂ ನೋಡ್ತಾರೆ, ಚೆನ್ನಾಗಿರಲ್ಲ. ಬಿಡಿ ನನ್ನ. ಹಾಗೇನಾದ್ರೂ ಆದ್ರೆ ಅವರೇ ಕಣ್ಮುಚ್ಕೋತಾರೆ, ಬಿಡು. ಬೇಡ ರೀ, ಪ್ಲೀಸ್ ರೀ, ಬೇಡ.
ಏಯ್ ಪಾಯಸ ತುಂಬ ಚೆನ್ನಾಗಿ ಬರಬೇಕು. ಎಲ್ಲದು? ಇಲ್ಲಿ ನೋಡು, ಸಕ್ಕರೆ ಇದ್ರಲ್ಲಿದೆ. ಗೋಡಂಬಿ ದ್ರಾಕ್ಷಿ ಮರಿಬೇಡ. ಅಯ್ಯೋ ಅದಕ್ಕೆ ವೈದೇಹಿಗೆ ಪಾಯಸ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೆ. ನೀನು ಮಾಡು. ಬನ್ನಿ ಅದಕ್ಕೆ ವೈದೇಹಿಗೆ ಪಾಯಸ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೆ. ಪಾಯಸನಾ? ನಾನೆಲ್ಲೋ ಪುಳಿಯೋಗರೆ ಕಳಿಸ್ತಾ ಇದ್ದೀರಾ ಅಂತ ಅನ್ಕೊಂಡೆ. ವೈದೇಹಿ, ನಾನು ಹೇಳ್ದಾಗೆ ನೀನು ಪಾಯಸನ ಆಸ್ ಇಟ್ ಈಸ್ ಮಾಡಬೇಕು, ಓಕೆನಾ? ಚೆನ್ನಾಗಿ ಬರಬೇಕು. ಓಕೆ. ತಪ್ಪೇನಿಲ್ಲ ಬಿಡು ವೈದೇಹಿ, ಎಲ್ಲ ಆತಂಕಗಳು ದೂರ ಆಗಿದೆಯಲ್ವಾ. ಲಿಮಿಟ್ ಕ್ರಾಸ್ ಮಾಡೋದ್ರಲ್ಲಿ ಯಾವ ತಪ್ಪೂ ಇಲ್ಲ. ಗಂಡ ಹೆಂಡತಿ ಅಲ್ವಾ, ಲಿಮಿಟ್ ಕ್ರಾಸ್ ಮಾಡೋದ್ರಲ್ಲಿ ತಪ್ಪೇನೂ ಇಲ್ಲ ಅಂತಿದ್ದೀನಿ. ಗಂಡ ಹೆಂಡತಿ ಅಂದಮೇಲೆ ಹದ್ದು ಮೀರೋದ್ರಲ್ಲಿ ಏನಿದೆ ಅಕ್ಕ? ಯಾವ ಹದ್ದು ಇಲ್ದೇ ಇರೋ ಬಂಧಾನೆ ಗಂಡ ಹೆಂಡತಿ ಅನ್ನೋ ಸಂಬಂಧ. ಈ ಸುಬ್ಬಮ್ಮ ಜರಡಿನಲ್ಲಿ ನೀರ್ ತುಂಬಿಕೊಂಡು ಚೆಲ್ ಹೋದಾಗೆ ಎಲ್ಲ ನೀನ್ ಅನ್ಕೊಂಡಾಗೆ ನಡೀತಲ್ವಾ. ಎಷ್ಟು ಬೇಕಾದ್ರೂ ಮಾತಾಡ್ತೀಯ. ಅಮ್ಮ ಬಂದ್ಲು, ಅನಾಥೆ ಅನ್ನೋ ಪಟ್ಟ ಹೋಯ್ತು, ಅತ್ತೆ ಸೊಸೆಯಾಗಿ ಸ್ವೀಕರಿಸಿದ್ರು. ನನಗ್ ಗೊತ್ತಿದ್ದ ಹಾಗೆ ಈ ಕಾಲದಲ್ಲಿ ನಿನ್ನಂತ ಅದೃಷ್ಟವಂತಳು ಯಾರೂ ಇಲ್ಲ. ಆದ್ರೂ ನನಗೊಂದು ಸಣ್ಣ ಡೌಟು. ಇಷ್ಟಕ್ಕೂ ನೀನು ವೈದೇಹಿನೇನಾ? ಅಂದ್ರೆ ರೂಪ ಬದಲಾಯ್ತಲ್ವಾ. ಎಷ್ಟೇ ಸಾಕ್ಷಿ ಆಧಾರಗಳನ್ನ ತೋರಿಸಿದ್ರು ವೈದೇಹಿನೋ ಅಲ್ವಾ ಅನ್ನೋದು ಒಂದು ಸಣ್ಣ ಅನುಮಾನ ಯಾವುದೋ ಒಂದು ಮೂಲೆಯಲ್ಲಿ ಕೊರಿತಾನೇ ಇದೆ. ಇಲ್ಲೂ ಕೂಡ ನಿನ್ನ ಅದೃಷ್ಟ ತುಂಬಾ ಚೆನ್ನಾಗಿದೆ. ನೀನು ವೈದೇಹಿ ಅಲ್ವೇನೋ ಅನ್ನೋ ಅನುಮಾನ ದೇವಾಂಶ್ಗೆ ಬಂದಿಲ್ಲ. ಬಂದಿದ್ರೆ ಪಾಪ ಈ ಸಲಿಗೆ ಮತ್ತೆ ಸರ್ಸ ಪಾಪ ಇರ್ತಿತ್ತೋ ಇಲ್ವೋ. ಅಷ್ಟಕ್ಕೂ ನಿಮ್ಗೇನಕ್ಕ ತೊಂದ್ರೆ? ನನ್ನನ್ನ ವೈದೇಹಿ ಅಂತ ಎಲ್ರೂ ಒಪ್ಕೊಳ್ತಿದ್ದಾರೆ ಅಂತನಾ, ಅಥವಾ ಸಂತೋಷವಾಗಿದ್ದೀನಿ ಅಂತನಾ? ನನ್ನ ರೂಪ ಬದಲಾಗಿದ್ರು ನಾನು ವೈದೇಹಿಯಾಗೇ ಇದ್ದೀನಿ. ನನ್ನ ರೂಪ ಬದಲಾಗಿದ್ರು ಅವ್ರಿಗೆ ಹೆಂಡತಿಯಾಗೇ ಇದ್ದೀನಿ. ಈ ಮನೆಗೆ ನಾನು ಸೊಸೆಯಾಗೇ ಇದ್ದೀನಿ. ಆದ್ರೆ ನೀವು ಅದೇ ರೂಪದಲ್ಲೇ ಇದ್ದೀರಾ. ಆದ್ರೂ ಏನ್ ಪ್ರಯೋಜನ? ಮನೆ ಸೊಸೆಯಾಗಿ ಜವಾಬ್ದಾರಿಗಳೇ ಇಲ್ಲ. ಭಾವನ್ ಜೊತೆ ಪ್ರೀತಿಯಿಂದ ಹೆಂಡತಿಯಾಗಿ ಒಂದಿನಾನೂ ಇಲ್ಲ. ಯಾವ ರೂಪದಲ್ಲಿದ್ದೀವಿ ಅನ್ನೋದು ಮುಖ್ಯ ಅಲ್ಲ ಅಕ್ಕ, ನಾವ್ ಹೇಗ್ ನಡ್ಕೋತೀವಿ ಅನ್ನೋದಷ್ಟೇ ಮುಖ್ಯ. ಅದಕ್ಕೆ ಅವ್ರು ಹೇಗಿದ್ದಾರೆ ಇವ್ರು ಹೇಗಿದ್ದಾರೆ ಅನ್ನೋದನ್ನ ಯೋಚನೆ ಮಾಡೋದನ್ನ ಬಿಟ್ಟು ನೀವ್ ಹೇಗ್ ನಡ್ಕೋಬೇಕು ಅನ್ನೋದನ್ನ ಯೋಚನೆ ಮಾಡಿ. ಭಾವನ್ ಜೊತೆನಲ್ಲಿ ಸಂತೋಷವಾಗಿರೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ನನಗೆ ನೀತಿ ಹೇಳಕ್ ಬರ್ತೀಯಾ? ಮಾಡ್ತೇನಿರು. ಈಗ ತಗೊಂಡೋಗು ಪಾಯಸನ, ಎಲ್ರೂ ತಿಂದೋಗಿತಾರೆ ನಿನ್ ಮುಖಕ್ಕೆ.
ರಾಜೇಂದ್ರ ಇರೋ. ಏನಾಯ್ತಮ್ಮ? ತೆಗಿಯೋ ಹಾರಾನ, ತೆಗಿಯೋ ಹಾರಾನ. ತೆಗಿ ಅಂತಂದ್ರ ಅರ್ಥ ಆಗ್ತಾ ಇಲ್ವಾ? ಅಮ್ಮ, ಸತ್ತೋರ್ ಫೋಟೋ ಮುಂದೆ ದೀಪ ಹಚ್ದಿದ್ರೆ ಆತ್ಮಕ್ಕೆ ಶಾಂತಿ ಸಿಗಲ್ಲಮ್ಮ. ಈಗೇನು ಅವನ ಆತ್ಮಕ್ ಶಾಂತಿ ಸಿಕ್ಕಿದ್ಯಾ? ದೀಪ ಆಗ್ಲಿ ಮಿಕ್ಕಿದ್ದಾಗ್ಲಿ ನನ್ ಮಗನ್ನ ಸಾಯಿಸಿದವ್ರನ್ನ ಸಾಯಿಸಿದ ಮೇಲೇನೆ. ಇವನು ರಾಜನ್ ಮಗ ರಾಜೇಂದ್ರ. ರಾಜ ತಾನಕ್ ತಾನ್ ಸತ್ರೆ ಮಾತ್ರನೇ ದೀಪ ಹಚ್ಬೇಕು. ಯಾರ ಕೈಯಿಂದಾದ್ರೂ ಸತ್ರೆ ಅವರನ್ನು ಸಾಯಿಸಿ ಅವ್ರಿಗೂ ಸೇರ್ಸಿನೇ ದೀಪ ಹಚ್ಬೇಕು. ಆಗ್ಲೇ ಅವನ ಆತ್ಮಕ್ಕೆ ಶಾಂತಿ ಸಿಗೋದು. ಅರ್ಥ ಆಯ್ತಾ? ಯಾವುದೇ ದಿಕ್ಕು ದೆಸೆ ಇಲ್ದೇ ಇರೋಳ್ನ ನನ್ ಮಗ ಪ್ರೀತಿ ಮಾಡ್ದ ಅಂತ ಮದ್ವೆ ಮಾಡಿದ್ರೆ ನನ್ ಮಗನ್ ಪ್ರಾಣನೇ ತೆಗಿತಾಳ. ಅವಳನ್ ಬಿಡೋ ಮಾತೇ ಇಲ್ಲ ರಾಜೇಂದ್ರ. ಈ ಜನ್ಮದಲ್ಲಿ ಅವಳ ಸಾವು ನನ್ ಕೈಯಿಂದಾನೆ. ನಮಸ್ತೆ ಮೇಡಮ್. ಬನ್ನಿ ಇನ್ಸ್ಪೆಕ್ಟ್ರೇ, ಅವಳು ಸಿಕ್ಕದ್ಲಾ ಇಲ್ವಾ? ಇಲ್ಲ ಮೇಡಮ್, ಹುಡುಕ್ತಾ ಇದ್ದೀವಿ. ನಿಮ್ಗೆ ಸಿಗಲ್ಲ, ನನಗ್ ಗೊತ್ತು. ನೀವ್ ಈ ರೀತಿ ಪೊಲೀಸ್ ಬಟ್ಟೆ ಹಾಕೊಂಡು ವಿಸಿಲ್ ಊದ್ತಾ ಹುಡುಕಿದ್ರೆ ಕಳ್ರು ಬಚ್ಚಿಟ್ಕೋತಾರೆ ಹೊರತು ಸಿಗ್ತಾರಾ? ನೀವು ಹುಡುಕಿದ್ ಸಾಕು, ನಾನ್ ನೋಡ್ಕೋತೀನಿ ಬಿಡಿ. ಮೇಡಮ್, ಈ ಕಂಪ್ಲೇಂಟ್ ಮೇಲೆ ಒಂದು ಸಿಗ್ನೇಚರ್ ಹಾಕಿ, ಆಗ್ಲೇ ತಾನೇ ನಾವೆಲ್ಲ ಕಡೆ ಅಫಿಷಿಯಲ್ ಆಗಿ ಹುಡುಕ್ಸಕ್ಕಾಗೋದು. ಕಂಪ್ಲೇಂಟ್ ಇಲ್ಲದೆ ಕೇಸ್ ಮುಂದಕ್ಕೆ ಹೋಗಲ್ಲ ಮೇಡಮ್. ಹಾಗಾದ್ರೆ ಮುಚ್ಕೋ ಹೋಗು. ಕಂಪ್ಲೇಂಟು ಇಲ್ಲ, ಏನೂ ಇಲ್ಲ. ಅವಳು ಎಲ್ಲೇ ಹೋಗಿದ್ರು, ಎಷ್ಟು ದೂರ ಹೋಗಿದ್ರು ಕೊನೆಗೆ ನನ್ನ ಹತ್ರನೇ ಬರಬೇಕು. ಅವಳ ಪ್ರಾಣ ಪಕ್ಷಿ ನನ್ನ ಕೈಲಿದೆ. ಅವಳ ಪ್ರಾಣ ಕೂಡ ನನ್ನ ಕೈಯಿಂದಾನೇ ಹೋಗುತ್ತೆ. ನಾನ್ ನೋಡ್ಕೋತೀನಿ ಬಿಡಿ. ಹೋಗಿ ಇನ್ಸ್ಪೆಕ್ಟ್ರೇ. ಏ ರಾಜೇಂದ್ರ, ಅಮ್ಮ, ಅವಳು ಎಲ್ಲೇ ಇದ್ರು ಬೆಳಗಾಗೋಷ್ಟ್ರಲ್ಲಿ ನನ್ನ ಕಾಲ್ ಹತ್ರ ಬಿದ್ದಿರ್ಬೇಕು. ಕರ್ಕೊಂಡ್ ಬಾ, ಹೋಗೋ. ಓಕೆ ಅಮ್ಮ.